ಬೆಂಗಳೂರಿನ ತಾಜ್ ಬಸ್ ಸ್ಟ್ಯಾಂಡ್ ನಲ್ಲಿ ಅಮಿತ್ ಶಾ ಹಾಗೂ ಕುಮಾರಸ್ವಾಮಿ ಅವರ ಭೇಟಿ ಆಗಿದೆ. ರೇವಣ್ಣ ಅವರ ಬಂಧನದ ಬೆನ್ನಲ್ಲೇ ಇಬ್ಬರು ನಾಯಕರ ಭೇಟಿ ಆಗಿರುವುದು ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ. ಇಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ ಅಂತ ಇನ್ಫ್ಯಾಕ್ಟ್ ಮಧ್ಯಾಹ್ನದಿಂದ ಕೂಡ ಜೆಡಿಎಸ್ ನಾಯಕರ ಜೊತೆಗೆ ಕುಮಾರಸ್ವಾಮಿ ಅವರು ಇದೇ ತಾಜ್ ಬಸ್ ಸ್ಟ್ಯಾಂಡ್ ನಲ್ಲಿ ತಂಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಸೊ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ತಾಜ್ ಬಸ್ ಸ್ಟ್ಯಾಂಡ್ಗೆ ಸ್ವಲ್ಪ ಹೊತ್ತಿನ ಮುಂಚೆ ಭೇಟಿ ಆದ್ರು. ಬಟ್ ಇನ್ನೂ ಇವರಿಬ್ಬರು ಮುಖಾಮುಖಿ ಆಗಿರಲಿಲ್ಲ ಅನ್ನೋ ಇನ್ಫಾರ್ಮೇಶನ್ ಇತ್ತು. ಫೈನಲಿ ಈಗ ಮುಖಾಮುಖಿ ಆಗಿದ್ದಾರೆ, ಭೇಟಿ ಆಗಿದ್ದಾರೆ. ಆಬ್ವಿಯಸ್ಲಿ ರಾಜಕೀಯ ಚಟುವಟಿಕೆ ಹಾಗೂ ಇಂದಿನ ನಿರ್ಣಾಯಕ ದಿನದ ಮಹತ್ವದ ಬೆಳವಣಿಗೆಗಳು ಯಾವ ರೀತಿ ಆಗಿದೆ, ಮೈತ್ರಿ ಮೇಲೆ ಅಥವಾ ಮೈತ್ರಿಯ ಸಖ್ಯದ ಬಗ್ಗೆ ಏನೇನು ಪ್ರಭಾವಗಳು ಬೀರಿದೆ, ಏನೇನು ಚೇಂಜ್ ಆಗಿದೆ, ಮುಂದೆ ಈ ರೇವಣ್ಣ ಅವರ ಅರೆಸ್ಟ್ ಪ್ರಕರಣವನ್ನ ಕಾಂಗ್ರೆಸ್ ಯಾವ ರೀತಿ ಲಾಭಕ್ಕೆ ಬಳಸ್ಕೊಳ್ಳುತ್ತೆ, ಈ ಥರದ ಅನೇಕ ರಾಜಕೀಯ ಚಟುವಟಿಕೆಗಳು ಅಥವಾ ಚರ್ಚೆಗಳು ಆಬ್ವಿಯಸ್ಲಿ ಆಗುತ್ತೆ. ಕುಮಾರಸ್ವಾಮಿ ಹಾಗೂ ಅಮಿತ್ ಶಾ ಅವರ ಭೇಟಿ, ಮುಖಾಮುಖಿ ಹಾಗೂ ಮಾತುಕತೆ ರಾಜಕೀಯ ರಂಗದಲ್ಲಿ ಹಲವು ಲೆಕ್ಕಾಚಾರಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಡೇ ಒನ್ ಇಂದ ಹೇಳ್ತಾ ಇದ್ರು, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಸಮರ್ಥಿಸಿಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ, ನಮ್ಮ ಪಕ್ಷದಿಂದ ನಾವು ಅಮಾನತು ಮಾಡ್ತೀವಿ, ಒಂದು ವೇಳೆ ಗಿಲ್ಟ್ ಪ್ರೂವ್ ಆದರೆ ಉಚ್ಚಾಟನೆ ಮಾಡೋದಕ್ಕೂ ರೆಡಿ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೂ ರೇವಣ್ಣ ಅವರ ಕುಟುಂಬದ ಜೊತೆಗೆ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಬಯಸೋದಿಲ್ಲ, ಅವ್ರ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು. ಇಷ್ಟಾದರೂ ಬಹಳ ಮುಜುಗರದ ಪೊಸಿಷನ್ಗೆ ಜೆಡಿಎಸ್ ಅನ್ನ ಕಾಂಗ್ರೆಸ್ ಈ ಪ್ರಕರಣದಲ್ಲಿ ತಳ್ಳಿತ್ತು, ಬ್ಯಾಕ್ ಫುಟ್ ನಲ್ಲಿತ್ತು. ಆಮೇಲೆ ಬಿಜೆಪಿಗೂ ಮುಜುಗರ ಆಗಿತ್ತು. ಯಾವಾಗ ಅವರು ಬೇರೆ ಬೇರೆ ಪ್ರಕರಣದಲ್ಲಿ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ನೋಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಗೋಲ್ ರೀತಿ ಈ ಎಚ್ ಡಿ ರೇವಣ್ಣ ಅವರ ಪ್ರಕರಣ ಜೆಡಿಎಸ್ಗೆ ಕಾಣಿಸ್ತಾ ಇತ್ತು. ಕಾರ್ಯಕರ್ತರು ಯಾರು ಕೂಡ ಕರೆಕ್ಟ್ ಆಗಿ ಪ್ರಚಾರಕ್ಕೂ ಕೂಡ ಪಾಲ್ಗೊಳ್ತಾ ಇರಲಿಲ್ಲ ಅನ್ನುವಂತಹ ಆರೋಪ ಎಲ್ಲ ಇತ್ತು ಎರಡನೇ ಹಂತದ ಚುನಾವಣೆ ಸಂದರ್ಭದಲ್ಲಿ. ಸೊ ಏನೆಲ್ಲ ಚರ್ಚೆಗಳಾಗುತ್ತೆ, ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ, ಹಾಗೆ ಬಿಜೆಪಿ ಹಾಗೂ ಜೆಡಿಎಸ್ ನ ಮೈತ್ರಿಯ ಮೇಲೆ ಇರುವಂತಹ ಅನಿಶ್ಚಿತತೆ ದೂರ ಆಗೋ ನಿಟ್ಟಿನಲ್ಲಿ ಚರ್ಚೆಗಳೇನಾದ್ರೂ ಆಗತ್ತಾ, ಈ ಸಖ್ಯವನ್ನ ಕಂಟಿನ್ಯೂ ಮಾಡೋದಕ್ಕೆ ಬಯಸುತ್ತಾ ಬಿಜೆಪಿ ಅಥವಾ ಎಲೆಕ್ಷನ್ ಮುಗಿದ ಮೇಲೆ ವರ್ಷೆಯನ್ನ ಬದಲಾಯಿಸುತ್ತಾ, ಇವತ್ತೇನೇನು ಚರ್ಚೆ ಆಗುತ್ತೆ, ಎಚ್ ಡಿ ರೇವಣ್ಣ ಅವರ ವಿಚಾರದಲ್ಲಿ ನಿಲುವು ಹೇಗಿರುತ್ತೆ, ಕೇಂದ್ರದ ನಿಲುವು ಹೇಗಿರುತ್ತೆ, ಬಿಕಾಸ್ ಕೇಂದ್ರದ ಮೇಲೆ ಈಗ ಆಲ್ರೆಡಿ ಕಾಂಗ್ರೆಸ್ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇತ್ತು. ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸ್ಕೊಳ್ಳೋದಕ್ಕೆ ಅಥವಾ ಅಬ್ಸ್ಕಾಂಡ್ ಆಗೋದಕ್ಕೆ ಕೇಂದ್ರ ಸರ್ಕಾರ ನೆರವು ಕೊಟ್ಟಿದೆ ಅಂತೆಲ್ಲ ಪತ್ರಗಳನ್ನೆಲ್ಲ ಬರೆಯೋದ್ರ ಮೂಲಕ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸವನ್ನು ಮಾಡ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಭೇಟಿ ಏನೋ ಆಯ್ತು, ಚರ್ಚೆಗಳು ಏನೇನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಚರ್ಚೆಯ ಫೋಕಸ್ ಪಾಯಿಂಟ್ ಏನಿರ್ಬೋದು, ಅದ್ರ ಬಗ್ಗೆ ಏನಾದರೂ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆಯಾ? ಮಮತಾ, ಪ್ರಮುಖವಾಗಿ ಈಗ ಆಗಿರುವಂತಹ ಬೆಳವಣಿಗೆ ವಿಚಾರವೇ ಚರ್ಚೆ. ಯಾಕಂದ್ರೆ ಕಾನೂನಾತ್ಮಕವಾಗಿ ನಡೀತಿರುವಂತಹ ಬೆಳವಣಿಗೆಗಳು ಮತ್ತು ಕೋರ್ಟ್ನಲ್ಲಿ ಆಗಿರುವಂತಹ ತೀರ್ಪುಗಳ ಹಿನ್ನೆಲೆಯಲ್ಲಿ ರೇವಣ್ಣ ಅವರ ಬಂಧನ ಇರ್ಬೋದು ಅಥವಾ ಮುಂದಿನ ಹಂತದಲ್ಲಿ ಪ್ರಜ್ವಲ್ ಅವರು ಬಂದರೆ ಅವ್ರನ್ನ ಬಂಧಿಸುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಯಾಕಂದರೆ ಕೋರ್ಟ್ನ ಭಾಗವಾಗಿರುತ್ತೆ. ಆದರೆ ರಾಜಕೀಯವಾಗಿ ಇದರ ಇಂಪ್ಯಾಕ್ಟ್ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ಬೋದು. ಯಾಕಂದರೆ ಬಿಜೆಪಿ ಮತ್ತು ಜೆಡಿಎಸ್ನ ಅಲಯನ್ಸ್ ಇರುವಂಥದ್ದು, ಜೊತೆಗೆ ಒಟ್ಟಿಗೆ ಚುನಾವಣೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಚುನಾವಣೆ ಸಂದರ್ಭಗಳಲ್ಲಿ ಈ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳು ನಡೆದಿತ್ತು ಅನ್ನುವಂಥ ರಾಜಕೀಯ ಆರೋಪವನ್ನು ಕೂಡ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ, ಮೊದಲೇ ಗೊತ್ತಿತ್ತು ಅನ್ನುವಂಥದ್ದು ಕೂಡ. ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಭೇಟಿಯ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು ಅನ್ನುವಂಥ ಮಾಹಿತಿ ಇರೋದು. ಹಾಗಾಗಿ ಕಾನೂನಾತ್ಮಕವಾಗಿ ಬೇರೆ ಯಾವುದೇ ರೀತಿಯ ಪ್ರಕ್ರಿಯೆಗೆ ಅಥವಾ ಇದಕ್ಕೆ ಅವಕಾಶ ಇರಲ್ಲ. ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಮುಂದೆಲ್ಲವೂ ಕೂಡ ತೀರ್ಮಾನ ಆಗ್ತಾ ಹೋಗುವಂಥದ್ದು. ಹಾಗಾಗಿ ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆ, ಇದರಿಂದ ಆಗಬಹುದಾದ ರಾಜಕೀಯ ಪರಿಣಾಮಗಳು ಮತ್ತು ಈ ಹಿಂದೆ ಏನೆಲ್ಲ ಬೆಳವಣಿಗೆಗಳಾಗಿದೆ, ಏನೆಲ್ಲ ನಡೆದಿರಬಹುದು ಅನ್ನುವಂಥ ಗುಮಾನಿಗಳಿದೆ, ಅದೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆಗೆ ರಾಜಕೀಯ ಚಟುವಟಿಕೆಗಳು ತಾಜ್ ಬಸ್ ಸ್ಟ್ಯಾಂಡ್ ನಲ್ಲಿ ಗರಿಗೆದರ್ತಾ ಇದೆ, ಇನ್ನೊಂದು ಕಡೆಗೆ ಎಚ್ ಡಿ ರೇವಣ್ಣ ಅವರ ಬಂಧನ ಅತಿ ದೊಡ್ಡ ಬೆಳವಣಿಗೆ ಇವತ್ತು ರಾಜ್ಯದ ಮಟ್ಟಿಗೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ.